ಅದೊಂದು ದೇವರ ಚಿನ್ನದ ನೆಕ್ಲೆಸ್ ರಾಜ್ಯದಾದ್ಯಂತ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ. ಪರ ವಿರೋಧದ ಚರ್ಚೆ ಶುರುವಾಗಿದೆ. ಚಿನ್ನಕ್ಕೆ ಕನ್ನ ಹಾಕಿದ್ದಾರೆ ಅನ್ನುವಂಥ ಅನೇಕ ಪ್ರಶ್ನೆಗಳು ಈಗ ಉದ್ಭವ ಆಗಿದೆ. ಹಾಗಿದ್ರೆ ಚಿನ್ನ ಕದ್ದ ಆರೋಪ ಯಾರ ಮೇಲಿದೆ? ಅದು ಯಾರಿಗೆ ಸೇರಿದಂತಹ ಚಿನ್ನ? ಇಲ್ಲಿದೆ ನೋಡಿ ಕಂಪ್ಲೀಟ್ ಪಿಕ್ಚರ್. ದ್ರೌಪದಮ್ಮನ ಚಿನ್ನ ಕದ್ರ ಮುಜರಾಯಿ ಇಲಾಖೆ ಇಒ. 120 ಗ್ರಾಂ ಇದ್ದ ದೇವಿಯ ಚಿನ್ನದ ನೆಕ್ಲೆಸ್ ಈಗ 68 ಗ್ರಾಂ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಡೆಯುವ ಧರ್ಮರಾಯ ದೇವಸ್ಥಾನದಲ್ಲಿ ದ್ರೌಪದಮ್ಮನ ಚಿನ್ನದ ನೆಕ್ಲೆಸ್ ಕದ್ದ ಆರೋಪ ಕೇಳಿಬಂದಿದೆ. ಮುಜರಾಯಿ ಇಲಾಖೆಯ ಇಒ ನಾಗರಾಜು ನೆಕ್ಲೆಸ್ ಕದ್ದಿದ್ದಾರೆ ಅಂತ ಧರ್ಮರಾಯ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಆರೋಪಿಸಿದ್ದಾರೆ. ಅಕ್ಟೋಬರ್ 6, 2025ರಂದು ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಹುಂಡಿ ಎಣಿಕೆ ಮಾಡೋದಕ್ಕೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಬಂದಿರ್ತಾರೆ. ಆಗ ಹುಂಡಿಯಲ್ಲಿ ಚಿನ್ನದ ನೆಕ್ಲೆಸ್ ಸಿಗುತ್ತೆ. ಅದನ್ನ ದೇವಸ್ಥಾನದಿಂದ ತೆಗೆದುಕೊಂಡು ಇಒ ನಾಗರಾಜ್ ಹೋಗ್ತಾರೆ. ಸುಮಾರು 120 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್ ತಂದು ಇಟ್ಟಾಗ ಕೇವಲ 68 ಗ್ರಾಂ ಇತ್ತು. ಸತೀಶ್ ಆರೋಪಿಸಿದ್ದಾರೆ. 120 ಗ್ರಾಂ ಚಿಲ್ಲರೆ ಒಡವೆ ಅದು. ಅವರು ಅವತ್ತು ಬಂದು ಇಲ್ಲಿ ದೇವಸ್ಥಾನದಿಂದ ತಗೊಂಡು ಹೋಗ್ತಾರೆ. ದೇವಸ್ಥಾನದಿಂದ ಅವ್ರು ಒಂದು ರೀಸನ್ ಕೊಟ್ಟಿದಾರಂತೆ. ದೇವಸ್ಥಾನದಿಂದ ಒಡವೆನ ನಾವು ಅವತ್ತು ಬ್ಯಾಂಕ್ ಅವ್ರಿಗೆ ಚೆಕ್ ಮಾಡಕ್ ಇಲ್ಲೇ ಚೆಕ್ ಮಾಡೋರು ಬಂದಿದ್ರು, ದೇವಸ್ಥಾನದಲ್ಲೇ ಚೆಕ್ ಮಾಡೋರು ಬಂದಿದ್ರು. ಆದ್ರೆ ಇಲ್ಲಿ ಚೆಕ್ ಮಾಡಿದ್ಮೇಲೆ ಎಲ್ಲಾ ಒಡವೆನೂ ದೇವಸ್ಥಾನದಲ್ಲಿ ಇಡೋದಕ್ಕೆ ಲಾಕರ್ ಇದೆ, ಇದಕ್ ಮಾತ್ರ ಲಾಕರ್ ಇಲ್ಲ ಅಂತ ಹೇಳಿ ರೀಸನ್ ಕೊಡ್ತಾರೆ. ಇದಕ್ ಮಾತ್ರ ಲಾಕರ್ ಇಲ್ವಾ ಈ ಒಡವೆಗೆ? ಅದು 5 ಗ್ರಾಮ್ ಆಗ್ಲಿ 10 ಗ್ರಾಮ್ ಆಗ್ಲಿ ಇವ್ರು ದೇವಸ್ಥಾನದಿಂದ ಒಡವೆ ಈಚೆ ತಗೊಂಡೋಗಂಗಿಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ನೀವ್ ಯಾಕೆ ಅವತ್ತೇ ತಗೊಂಡ್ಬಂದಿರ್ತೀರಾ? 4 ದಿವಸ ಬಿಟ್ಟು ತಗೊಂಡ್ಬಂದಿರಿ. ಒಂದು ಒಡವೆ ಮಾಡೋದಕ್ಕೆ ಒಂದು ಆಚಾರಿಗೆ ಒಂದು 3 ರಿಂದ 4 ದಿವಸ ಟೈಮ್ ಬೇಕು. ಆ ಟೈಮ್ ತಗೊಂಡು ಇವರು ಅದನ್ನ ಬೇರೆ ಮಾಡಿ ತಗೊಂಡ್ಬಂದು ಇಟ್ಟಿದ್ದಾರೆ. ಕಮ್ಮಿ ಗ್ರಾಮ್ಗೆ 68 ಗ್ರಾಮ್ಗೆ ತಗೊಂಡ್ಬಂದು ಇಟ್ಟಿದ್ದಾರೆ. ಈ ಒಡವೆ ಬೆಳಕಿಗೆ ಬಂದಿದ್ದು ನಾನು RT ಹಾಕಿದಕ್ಕೆ, ಇಲ್ಲಾಂದ್ರೆ ಇದನ್ನ ಕ್ಲೀನ್ ಆಗಿ ಮುಗಿಸ್ಬಿಟ್ಟಿರೋರು. ಕಳ್ಳತನ ಆರೋಪ ತಳ್ಳಿ ಹಾಕಿದ ಇಒ ನಾಗರಾಜ್. ದ್ರೌಪದಮ್ಮನ ನೆಕ್ಲೆಸ್ ಕದ್ದ ಆರೋಪವನ್ನ ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ತಳ್ಳಿ ಹಾಕಿದ್ದಾರೆ. 120 ಗ್ರಾಂ ಯಾವ್ದಿತ್ತು ಆ ಪಾಪ ಅವ್ರು ಯಾರು ದೂರ ಏನು ಹೇಳಿದ್ದಾರೆ, ಆಯಪ್ಪ ಅವ್ರ ದಾಖಲೆ ಕೊಟ್ರೆ ಕೊಡ್ಲಿ, ಇಲ್ಲ ಆಯಪ್ಪ ಏನ್ ಹೇಳ್ತಿದ್ದ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ. ಬಟ್ ನಮ್ ಕೆಲಸ ನಾವು ಮಾಡಿದೀವಿ. 68 ಗ್ರಾಮ್ 18 ಮಿಲಿ ಇತ್ತು. ಅದು 6ನೇ ತಾರೀಕು 8ನೇ ತಾರೀಕು ಕೂಡ ಫ್ರೀಜ್ ಮಾಡಿಸ ಕೂಡ ಅದ್ರಲ್ಲಿ 68 ಗ್ರಾಮ್ 18 ಮಿಲಿನೇ ಇದೆ. ಅದೇ ತರ ಫ್ರೀಜ್ ಮಾಡಿಸ್ಕೊಂಡು ನಾವು ಸೀಲ್ ಮಾಡಿ ಬ್ಯಾಂಕ್ ಇದು ಏನು ಉಂಡಿಗೆ ಹಾಕಿದೀವಿ. ರಿಪಬ್ಲಿಕ್ ಇಂಪ್ಯಾಕ್ಟ್ ಇಒ ನಾಗರಾಜು ಅಮಾನತು. ವಿವಾದದ ಬಗ್ಗೆ ತನಿಖೆ ಮಾಡುವುದಕ್ಕೆ ಕಮಿಷನರ್ಗೆ ಆದೇಶ ನೀಡಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸೂಚಿಸಿದ್ದಾರೆ. ಅಲ್ಲದೆ ತನಿಖೆಯಾಗುವವರೆಗೂ ಕೂಡ ಇಒ ನಾಗರಾಜ್ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ. ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ, ಚೈನ್ ಹೇಗೆ ನೆಕ್ಲೆಸ್ ಹೇಗೆ ಮಿಸ್ ಆಗಿತ್ತು, ಮತ್ತೆ ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು, ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಚಿನ್ನದ ನೆಕ್ಲೆಸ್ ಕಳವು ಬಗ್ಗೆ ಆರೋಪ ಪ್ರತ್ಯಾರೋಪ ಕೇಳಿ ಬಂದಿದ್ದು, ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಚರಣ್ ಮೂಡಬಿದರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದೊಂದು ದೇವರ ಚಿನ್ನದ ನೆಕ್ಲೆಸ್ ರಾಜ್ಯದಾದ್ಯಂತ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ. ಪರ ವಿರೋಧದ ಚರ್ಚೆ ಶುರುವಾಗಿದೆ. ಚಿನ್ನಕ್ಕೆ ಕನ್ನ ಹಾಕಿದ್ದಾರೆ ಅನ್ನುವಂಥ ಅನೇಕ ಪ್ರಶ್ನೆಗಳು ಈಗ ಉದ್ಭವ ಆಗಿದೆ. ಹಾಗಿದ್ರೆ ಚಿನ್ನ ಕದ್ದ ಆರೋಪ ಯಾರ ಮೇಲಿದೆ? ಅದು ಯಾರಿಗೆ ಸೇರಿದಂತಹ ಚಿನ್ನ? ಇಲ್ಲಿದೆ ನೋಡಿ ಕಂಪ್ಲೀಟ್ ಪಿಕ್ಚರ್. ದ್ರೌಪದಮ್ಮನ ಚಿನ್ನ ಕದ್ರ ಮುಜರಾಯಿ ಇಲಾಖೆ ಇಒ. 120 ಗ್ರಾಂ ಇದ್ದ ದೇವಿಯ ಚಿನ್ನದ ನೆಕ್ಲೆಸ್ ಈಗ 68 ಗ್ರಾಂ.
ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಡೆಯುವ ಧರ್ಮರಾಯ ದೇವಸ್ಥಾನದಲ್ಲಿ ದ್ರೌಪದಮ್ಮನ ಚಿನ್ನದ ನೆಕ್ಲೆಸ್ ಕದ್ದ ಆರೋಪ ಕೇಳಿಬಂದಿದೆ. ಮುಜರಾಯಿ ಇಲಾಖೆಯ ಇಒ ನಾಗರಾಜು ನೆಕ್ಲೆಸ್ ಕದ್ದಿದ್ದಾರೆ ಅಂತ ಧರ್ಮರಾಯ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಆರೋಪಿಸಿದ್ದಾರೆ. ಅಕ್ಟೋಬರ್ 6, 2025ರಂದು ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಹುಂಡಿ ಎಣಿಕೆ ಮಾಡೋದಕ್ಕೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಬಂದಿರ್ತಾರೆ. ಆಗ ಹುಂಡಿಯಲ್ಲಿ ಚಿನ್ನದ ನೆಕ್ಲೆಸ್ ಸಿಗುತ್ತೆ. ಅದನ್ನ ದೇವಸ್ಥಾನದಿಂದ ತೆಗೆದುಕೊಂಡು ಇಒ ನಾಗರಾಜ್ ಹೋಗ್ತಾರೆ. ಸುಮಾರು 120 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್ ತಂದು ಇಟ್ಟಾಗ ಕೇವಲ 68 ಗ್ರಾಂ ಇತ್ತು. ಸತೀಶ್ ಆರೋಪಿಸಿದ್ದಾರೆ. 120 ಗ್ರಾಂ ಚಿಲ್ಲರೆ ಒಡವೆ ಅದು. ಅವರು ಅವತ್ತು ಬಂದು ಇಲ್ಲಿ ದೇವಸ್ಥಾನದಿಂದ ತಗೊಂಡೋಗ್ತಾರೆ. ದೇವಸ್ಥಾನದಿಂದ ಅವ್ರು ಒಂದು ರೀಸನ್ ಕೊಟ್ಟಿದಾರಂತೆ. ದೇವಸ್ಥಾನದಿಂದ ಒಡವೆನ ನಾವು ಅವತ್ತು ಬ್ಯಾಂಕ್ ಅವ್ರಿಗೆ ಚೆಕ್ ಮಾಡಕ್ ಇಲ್ಲೇ ಚೆಕ್ ಮಾಡೋರು ಬಂದಿದ್ರು, ದೇವಸ್ಥಾನದಲ್ಲೇ ಚೆಕ್ ಮಾಡೋರು ಬಂದಿದ್ರು. ಆದ್ರೆ ಇಲ್ಲಿ ಚೆಕ್ ಮಾಡಿದ್ಮೇಲೆ ಎಲ್ಲಾ ಒಡವೆನೂ ದೇವಸ್ಥಾನದಲ್ಲಿ ಇಡೋದಕ್ಕೆ ಲಾಕರ್ ಇದೆ, ಇದಕ್ ಮಾತ್ರ ಲಾಕರ್ ಇಲ್ಲ ಅಂತ ಹೇಳಿ ರೀಸನ್ ಕೊಡ್ತಾರೆ. ಇದಕ್ ಮಾತ್ರ ಲಾಕರ್ ಇಲ್ವಾ ಈ ಒಡವೆಗೆ? ಅದು 5 ಗ್ರಾಮ್ ಆಗ್ಲಿ 10 ಗ್ರಾಮ್ ಆಗ್ಲಿ ಇವ್ರ ದೇವಸ್ಥಾನದಿಂದ ಒಡವೆ ಈಚೆ ತಗೊಂಡೋಗಂಗಿಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ನೀವ್ ಯಾಕೆ ಅವತ್ತೇ ತಗೊಂಡ್ಬಂದಿರ್ತೀರಾ? 4 ದಿವಸ ಬಿಟ್ಟು ತಗೊಂಡ್ಬಂದಿರಿ. ಒಂದು ಒಡವೆ ಮಾಡೋದಕ್ಕೆ ಒಂದು ಆಚಾರಿಗೆ ಒಂದು 3 ರಿಂದ 4 ದಿವಸ ಟೈಮ್ ಬೇಕು. ಆ ಟೈಮ್ ತಗೊಂಡು ಇವರು ಅದನ್ನ ಬೇರೆ ಮಾಡಿ ತಗೊಂಡ್ಬಂದು ಇಟ್ಟಿದ್ದಾರೆ. ಕಮ್ಮಿ ಗ್ರಾಮ್ಗೆ 68 ಗ್ರಾಮ್ಗೆ ತಗೊಂಡ್ಬಂದು ಇಟ್ಟಿದ್ದಾರೆ. ಈ ಒಡವೆ ಬೆಳಕಿಗೆ ಬಂದಿದ್ದು ನಾನು RT ಹಾಕಿದಕ್ಕೆ, ಇಲ್ಲಾಂದ್ರೆ ಇದನ್ನ ಕ್ಲೀನ್ ಆಗಿ ಮುಗಿಸ್ಬಿಟ್ಟಿರೋದು. ಕಳ್ಳತನ ಆರೋಪ ತಳ್ಳಿ ಹಾಕಿದ ಇಒ ನಾಗರಾಜ್. ದ್ರೌಪದಮ್ಮನ ನೆಕ್ಲೆಸ್ ಕದ್ದ ಆರೋಪವನ್ನ ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ತಳ್ಳಿ ಹಾಕಿದ್ದಾರೆ. 120 ಗ್ರಾಮ್ ಯಾವ್ದಿತ್ತು ಆ ಪಾಪ ಅವ್ರು ಯಾರು ದೂರ ಏನು ಹೇಳಿದ್ದಾರೆ, ಆಯಪ್ಪ ಅವ್ರ ದಾಖಲೆ ಕೊಟ್ರೆ ಕೊಡ್ಲಿ, ಇಲ್ಲ ಆಯಪ್ಪ ಏನ್ ಹೇಳ್ತಿದ್ರೆ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ. ಬಟ್ ನಮ್ ಕೆಲಸ ನಾವು ಮಾಡಿದೀವಿ. 68 ಗ್ರಾಮ್ 18 ಮಿಲಿ ಇತ್ತು. ಅದು 6ನೇ ತಾರೀಕು 8ನೇ ತಾರೀಕು ಕೂಡ ಫ್ರೀಜ್ ಮಾಡಿಸ ಕೂಡ ಅದರಲ್ಲಿ 68 ಗ್ರಾಮ್ 18 ಮಿಲಿನೇ ಇದೆ. ಅದೇ ತರ ಫ್ರೀಜ್ ಮಾಡಿಸ್ಕೊಂಡು ನಾವು ಸೀಲ್ ಮಾಡಿ ಬ್ಯಾಂಕ್ ಇದು ಏನು ಉಂಡಿಗೆ ಹಾಕಿದೀವಿ. ರಿಪಬ್ಲಿಕ್ ಇಂಪ್ಯಾಕ್ಟ್ ಇಒ ನಾಗರಾಜು ಅಮಾನತು. ವಿವಾದದ ಬಗ್ಗೆ ತನಿಖೆ ಮಾಡುವುದಕ್ಕೆ ಕಮಿಷನರ್ಗೆ ಆದೇಶ ನೀಡಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸೂಚಿಸಿದ್ದಾರೆ. ಅಲ್ಲದೆ ತನಿಖೆಯಾಗುವವರೆಗೂ ಕೂಡ ಇಒ ನಾಗರಾಜ್ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ. ತನಿಖೆ ಮಾಡಿ ಯಾರು ತಪ್ಪಿಸಿದ್ದಾರೆ, ಆ ಚೈನ್ ಹೇಗೆ ನೆಕ್ಲೆಸ್ ಹೇಗೆ ಮಿಸ್ ಆಗಿತ್ತು, ಮತ್ತೆ ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು, ಸಂಬಂಧಪಟ್ಟವ್ರ ಮೇಲೆ ಯಾರನ್ನ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಚಿನ್ನದ ನೆಕ್ಲೆಸ್ ಕಳವು ಬಗ್ಗೆ ಆರೋಪ ಪ್ರತ್ಯಾರೋಪ ಕೇಳಿ ಬಂದಿದ್ದು, ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಚರಣ್ ಮೂಡಬಿದರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದೊಂದು ದೇವರ ಚಿನ್ನದ ನೆಕ್ಲೆಸ್ ರಾಜ್ಯದಾದ್ಯಂತ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ. ಪರ ವಿರೋಧದ ಚರ್ಚೆ ಶುರುವಾಗಿದೆ. ಚಿನ್ನಕ್ಕೆ ಕನ್ನ ಹಾಕಿದ್ದಾರೆ ಅನ್ನುವಂಥ ಅನೇಕ ಪ್ರಶ್ನೆಗಳು ಈಗ ಉದ್ಭವ ಆಗಿದೆ. ಹಾಗಿದ್ರೆ ಚಿನ್ನ ಕದ್ದ ಆರೋಪ ಯಾರ ಮೇಲಿದೆ? ಅದು ಯಾರಿಗೆ ಸೇರಿದಂತಹ ಚಿನ್ನ? ಇಲ್ಲಿದೆ ನೋಡಿ ಕಂಪ್ಲೀಟ್ ಪಿಕ್ಚರ್. ದ್ರೌಪದಮ್ಮನ ಚಿನ್ನ ಕದ್ರ ಮುಜರಾಯಿ ಇಲಾಖೆ ಇಒ. 120 ಗ್ರಾಂ ಇದ್ದ ದೇವಿಯ ಚಿನ್ನದ ನೆಕ್ಲೆಸ್ ಈಗ 68 ಗ್ರಾಂ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಡೆಯುವ ಧರ್ಮರಾಯ ದೇವಸ್ಥಾನದಲ್ಲಿ ದ್ರೌಪದಮ್ಮನ ಚಿನ್ನದ ನೆಕ್ಲೆಸ್ ಕದ್ದ ಆರೋಪ ಕೇಳಿಬಂದಿದೆ. ಮುಜರಾಯಿ ಇಲಾಖೆಯ ಇಒ ನಾಗರಾಜು ನೆಕ್ಲೆಸ್ ಕದ್ದಿದ್ದಾರೆ ಅಂತ ಧರ್ಮರಾಯ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಆರೋಪಿಸಿದ್ದಾರೆ. ಅಕ್ಟೋಬರ್ 6, 2025ರಂದು ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಹುಂಡಿ ಎಣಿಕೆ ಮಾಡೋದಕ್ಕೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಬಂದಿರ್ತಾರೆ. ಆಗ ಹುಂಡಿಯಲ್ಲಿ ಚಿನ್ನದ ನೆಕ್ಲೆಸ್ ಸಿಗುತ್ತೆ. ಅದನ್ನ ದೇವಸ್ಥಾನದಿಂದ ತೆಗೆದುಕೊಂಡು ಇಒ ನಾಗರಾಜ್ ಹೋಗ್ತಾರೆ. ಸುಮಾರು 120 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್ ತಂದು ಇಟ್ಟಾಗ ಕೇವಲ 68 ಗ್ರಾಂ ಇತ್ತು. ಸತೀಶ್ ಆರೋಪಿಸಿದ್ದಾರೆ. 120 ಗ್ರಾಂ ಚಿಲ್ಲರೆ ಒಡವೆ ಅದು. ಅವರು ಅವತ್ತು ಬಂದು ಇಲ್ಲಿ ದೇವಸ್ಥಾನದಿಂದ ತಗೊಂಡೋಗ್ತಾರೆ.
ದೇವಸ್ಥಾನದಾಗ ಅವ್ರೊಂದು ರೀಸನ್ ಕೊಟ್ಟಿದಾರಂತೆ, ದೇವಸ್ಥಾನದಿಂದ ಒಡವೆನ ನಾವು ಅವತ್ತು ಬ್ಯಾಂಕ್ ಅವ್ರಿಗೆ ಚೆಕ್ ಮಾಡಕ್ ಇಲ್ಲೇ ಚೆಕ್ ಮಾಡೋರು ಬಂದಿದ್ರು, ದೇವಸ್ಥಾನದಲ್ಲೇ ಚೆಕ್ ಮಾಡೋರು ಬಂದಿದ್ರು. ಆದ್ರೆ ಇಲ್ಲಿ ಚೆಕ್ ಮಾಡಿದ್ಮೇಲೆ ಎಲ್ಲಾ ಒಡವೆನೂ ದೇವಸ್ಥಾನದಲ್ಲಿ ಇಡೋದಕ್ಕೆ ಲಾಕರ್ ಇದೆ, ಇದಕ್ ಮಾತ್ರ ಲಾಕರ್ ಇಲ್ಲ ಅಂತ ಹೇಳಿ ರೀಸನ್ ಕೊಡ್ತಾರೆ. ಇದಕ್ ಮಾತ್ರ ಲಾಕರ್ ಇಲ್ವಾ ಈ ಒಡವೆಗೆ? ಅದು 5 ಗ್ರಾಮ್ ಆಗ್ಲಿ 10 ಗ್ರಾಮ್ ಆಗ್ಲಿ ಇವ್ರ ದೇವಸ್ಥಾನದಿಂದ ಒಡವೆ ಈಚೆ ತಗೊಂಡೋಗಂಗಿಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ನೀವ್ ಯಾಕೆ ಅವತ್ತೇ ತಗೊಂಡ್ಬಂದಿರ್ತೀರಾ, 4 ದಿವಸ ಬಿಟ್ಟು ತಗೊಂಡ್ಬಂದ್ರಿ? ಒಂದು ಒಡವೆ ಮಾಡೋದಕ್ಕೆ ಒಂದು ಆಚಾರಿಗೆ 3 ರಿಂದ 4 ದಿವಸ ಟೈಮ್ ಬೇಕು. ಆ ಟೈಮ್ ತಗೊಂಡು ಇವರು ಅದನ್ನ ಬೇರೆ ಮಾಡಿ ತಗೊಂಡ್ಬಂದು ಇಟ್ಟಿದ್ದಾರೆ ಕಮ್ಮಿ ಗ್ರಾಮ್ಗೆ, 68 ಗ್ರಾಮ್ಗೆ ತಗೊಂಡ್ಬಂದು ಇಟ್ಟಿದ್ದಾರೆ. ಈ ಒಡವೆ ಬೆಳಕಿಗೆ ಬಂದಿದ್ದು ನಾನು RT ಹಾಕಿದಕ್ಕೆ, ಇಲ್ಲಾಂದ್ರೆ ಇದನ್ನ ಕ್ಲೀನ್ ಆಗಿ ಮುಗಿಸ್ಬಿಟ್ಟಿರೋರು. ಕಳ್ಳತನ ಆರೋಪ ತಳ್ಳಿ ಹಾಕಿದ ಇಒ ನಾಗರಾಜ್. ದ್ರೌಪದಮ್ಮನ ನೆಕ್ಲೆಸ್ ಕದ್ದ ಆರೋಪವನ್ನ ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ತಳ್ಳಿ ಹಾಕಿದ್ದಾರೆ. 120 ಗ್ರಾಮ್ ಯಾವ್ದಿತ್ತು ಆ ಪಾಪ ಅವ್ರು ಯಾರು ದೂರ ಏನು ಹೇಳಿದ್ದಾರೆ, ಆಯಪ್ಪ ಅವ್ರ ದಾಖಲೆ ಕೊಟ್ರೆ ಕೊಡ್ಲಿ, ಇಲ್ಲ ಆಯಪ್ಪ ಏನ್ ಹೇಳ್ತಿದ್ರೆ ಗೊತ್ತಿಲ್ಲ, ಯಾಕೆ ಹೇಳ್ತಿದ್ರೆ ಗೊತ್ತಿಲ್ಲ. ಬಟ್ ನಮ್ ಕೆಲಸ ನಾವು ಮಾಡಿದೀವಿ. 68 ಗ್ರಾಮ್ 18 ಮಿಲಿ ಇತ್ತು. ಅದು 6ನೇ ತಾರೀಕು 8ನೇ ತಾರೀಕು ಕೂಡ ಫ್ರೀಸ್ ಮಾಡಿಸ ಕೂಡ ಅದರಲ್ಲಿ 68 ಗ್ರಾಮ್ 18 ಮಿಲಿನೇ ಇದೆ. ಅದೇ ತರ ಫ್ರೀಸ್ ಮಾಡಿಸ್ಕೊಂಡು ನಾವು ಸೀಲ್ ಮಾಡಿ ಬ್ಯಾಂಕ್ ಉಂಡಿಗೆ ಹಾಕಿದೀವಿ. ರಿಪಬ್ಲಿಕ್ ಇಂಪ್ಯಾಕ್ಟ್ ಇಒ ನಾಗರಾಜು ಅಮಾನತು. ವಿವಾದದ ಬಗ್ಗೆ ತನಿಖೆ ಮಾಡುವುದಕ್ಕೆ ಕಮಿಷನರ್ಗೆ ಆದೇಶ ನೀಡಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸೂಚಿಸಿದ್ದಾರೆ. ಅಲ್ಲದೆ ತನಿಖೆಯಾಗುವವರೆಗೂ ಕೂಡ ಇಒ ನಾಗರಾಜ್ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ. ತನಿಖೆ ಮಾಡಿ ಯಾರು ತಪ್ಪಿಸಿದ್ದಾರೆ, ಆ ಚೈನ್ ಹೇಗೆ ನೆಕ್ಲೆಸ್ ಹೇಗೆ ಮಿಸ್ ಆಗಿತ್ತು, ಮತ್ತೆ ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು, ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಚಿನ್ನದ ನೆಕ್ಲೆಸ್ ಕಳವು ಬಗ್ಗೆ ಆರೋಪ ಪ್ರತ್ಯಾರೋಪ ಕೇಳಿ ಬಂದಿದ್ದು, ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಚರಣ್ ಮೂಡಬಿದರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.